ನಾನು ಇದನ್ನೇ ಹಾಕ್ತೀನಿ. ಚಿತ್ರಾನ್ನ ಉಳ್ಳೋದ್ರೆ ಒಂದೇ ಸಲ ರೂಮ್ಗೆ ಹೋಗ್ಬಿಡ್ತೀನಿ. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದ್ಯಾಕ ಕಳ್ಳನ ಮಗನೇ ಹಿಂದೆಗಡೆ ಪಾಪ ಅವ್ನು ನಿಂತಿದ್ದ. ಹಾಯ್ ಗಾಯ್ಸ್, ನಿದ್ದೆ ಎಳೀತಾ ಇದೆ. ಇವನ್ ಜೊತೆ ಬಂದಾಗ ತಲೆನೋವೇ ಬಂದ್ಬಿಡುತ್ತೆ. ಅರ್ಧ ತಲೆನೋವು ಬರ್ಸ್ಬಿಡ್ತಾನೆ ಫುಲ್ಲು, ಅಲ್ಲ ಅರ್ಧ. ನಾನು ಇದನ್ನೇ ಹಾಕ್ತೀನಿ. ಬಾಯಿ ಮುಚ್ಕೊಂಡಿರೋ. ಈಗ ಇಲ್ಲಿಂದ ನಾವು ದೂರ ದೊಡ್ಡಬಳ್ಳಾಪುರ ಹೋಗಿ ಆಮೇಲೆ ದೊಡ್ಡಬಳ್ಳಾಪುರ ಹೋಗಿ ಅಲ್ಲಿ ವಿನೋದ್, ಚಿಕ್ಕಪ್ಪ, ಚಿಕ್ಕಮ್ಮ ಆ್ಯಂಡ್ ಅವ್ರ ಫ್ಯಾಮಿಲಿನ ಕರ್ಕೊಂಡು ನಾವು ಹೊರಟ್ವಿ. ಮಾಡ್ಕೊಳ ನಮಸ್ಕಾರ. ಬನ್ನಿ ಮೊಬೈಲೆಲ್ಲ ಬತ್ತಿ ಕಣ ಅಕ್ಕ, ಮೊಬೈಲಿಗೆಲ್ಲ ಹಾಕ್ತಿದ್ದೆ ಯೂಟ್ಯೂಬ್. ಆಂಜನೇಯ ಸರ್ ನಮಸ್ಕಾರ. ಆಯ್ತಾ ಪೆಟ್ರೋಲ್ ಹಾಕಿದ್ರ? ಅಣ್ಣ ಕಾಸು ಕೊಡಲ್ಲ, ಹುಡುಗನ್ ಕೆಲ್ಸಕ್ಕೆ ಇಟ್ಕೊಳಿಸಿ. ಚೆನ್ನಾಗಿರೋದು ಚೆನ್ನಾಗಿ ಕೆಲಸ ಮಾಡ್ತಾನೆ. कितने तेजस्वी लोग हैं हमारे पास, कितने शानदार विचार रखते हैं जी. ನೋಡ್ರಿ ಚೆನ್ನಾಗಿ ಕೆಲಸ ಮಾಡ್ತಾನ. ಇಟ್ಟು ಕೈ ತೆಗಿ. ಅಲ್ಲ, ವಾಟರ್ ಬಾಟ್ಲ್ ಇಟ್ಟು ಫುಲ್ ಕಲಾಸಿ ಪಳ್ಳಿ ಅಚಾಟ್ನ ಚಿತ್ರಾನ್ನ ಮನಿ ಆಯ್ ಮಾಡು. ಅಯ್ಯೋ ಅಯ್ಯೋ ಎಲ್ಲ ಏನೇ ನಿನ್ ಫೇವ್ರೆಟ್ ಅಂದವ್ರಂತಲೇ. ಏನು ನನ್ನ ಫೇವ್ರೆಟ್? ಕೊಡ್ಬೇಡ ಕೊಡ್ಬೇಡ ಆಯ್ ಮಾಡೋ ಬನ್ನಿ. ಏ ಕೈ ವಾ ಇಷ್ಟೊಂದು ಶಿಸ್ತು. ಆಫ್ ಮಾಡಿದೆ. ಆಫ್ ಮಾಡ್ದ? ಯಾಕೆ? ಅಲ್ಲ, ಹಂಗೆ ಹೊಡ್ಕೊಂಡ್ ಬಂದಿದ್ದೀವಿ, ಆಫ್ ಮಾಡಬಾರ್ದು ಗಾಡಿ. ನಂಗೆ ಗೊತ್ತು. ಆಫ್ ಮಾಡಿದೆ. ಇವಾಗ ಊಟ ಈಗ ಊಟ ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ ಗೈಸ್. ಅಪ್ಪ ಓ ಇವಾಗ ನೀವಾ ರೈಡರು? ಜಾಗ ಸಿಕ್ಕಲ್ಲ ಮಗಳ, ನನಗಾಗಲ್ಲ.
ನಂಗೆ ಸ್ವಲ್ಪ ಜಾಗ ಆದ್ರೆ ಸಾಕು, ನಂಗೆ ಫುಲ್ ಸೀಟೇ ಬೇಕಂತೇನಿಲ್ಲ. ಅದು ಬೆಂಡ್ ಮಾಡಿದ್ರು ಅವಳು ಆರಾಮಾಗಿ ಕುತ್ಕೋಬೋದು. ಹೌದು. ಆಂಟಿ ಅವ್ರ ಹಿಂಗ್ ಜಗಳ ಆಡ್ತವ್ರೆ. ಬಂದಿಗೆ ಯಾವತ್ತು ನೀನು ಆದ್ಮೇಲೆ ಬಂದು ಪೂಜೆ ಮಾಡಿಸ್ತಾರೆ. ಇಟ್ಟಿಗೆ ಕೊಟ್ಟು ಪೂಜೆ ಮಾಡಿಸಿದ್ರೆ ಮನೆ ಕಟ್ಟೋ ಅದು ನೆರವೇರುತ್ತಾ? ಮನೆ ಕಟ್ಟೋದು ಕೊಡ್ತಾರೆ ಮನೆ ಪೂಜೆ ಮಾಡೋಕ್ಕೆ. ಮನೆ ಯಾವಾಗ ಕಟ್ತೀವೋ ಆವಾಗ ಬಂದು ಪೂಜೆ ಮಾಡಿಸ್ಬೇಕು. ನಾವು ಅಂದ್ಕೊಂಡಿದ್ದಾಗುತ್ತಲ್ಲ ಅವಾಗ ಬಂದು ಪೂಜೆ ಮಾಡ್ತೀವಿ. ಫಸ್ಟು ಬೇಡ್ಕೊಂಡು ಹೋಗ್ಬೇಕು, ಆಮೇಲೆ ಬಂದು ಪೂಜೆ ಮಾಡಿಸೋದಾ? ಸೊ ಗೈಸ್, ಇವಾಗ ನಾವು ಬಂದಿರೋದೇ ಭೂವರಾಹ ಸ್ವಾಮಿ ಟೆಂಪಲ್. ಏನಪ್ಪ? ಸೊ ಇಲ್ಲಿಂದ ಏನು ವಿಶೇಷತೆ ಅಂತ ಅಂದರೆ, ಇಲ್ಲಿ ಬೇಡ್ಕೊಂಡು ಹೋಗ್ಬಿಟ್ಟು ಲೈಕ್ ತುಂಬ ಜನ ಮನೆ ಕಟ್ಟೋದು ವಿಷಯವಾಗಿ ಬೇಡ್ಕೊತಾರೆ. ಮೇ ಬಿ ಅವರೇ ಇಟ್ಟಿರೋದು ಅನಿಸುತ್ತೆ, ಎಷ್ಟು ಅಷ್ಟಿರೋ ಮನೆ ಬೇಕು ಅಂತ. ಸೊ ಇಲ್ಲಿ ಮನೆ ಕಟ್ಟೋದ್ರ ಬಗ್ಗೆ ಬೇಡ್ಕೊಂಡು ಹೋಗ್ತಾರಂತೆ. ಏನಾದರೂ ನೆರವೇರ್ತು ಅಂತ ಅಂದರೆ ಬಂದುಬಿಟ್ಟು ಮಣ್ಣಿಟ್ಟಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತೆ. ಸೊ ನಾನಿದು ಫಸ್ಟ್ ಟೈಮ್ ಬಂದಿರೋದು. ನಾವು ಕೇರಳ ಹೋಗ್ಬೇಕಿತ್ತಲ್ಲ, ಸೊ ನಾವು ಹೋಗ್ತಿರೋದು ಕೇರಳಗೆ. ಸೊ ಕೇರಳಗೆ ಮುಂಚೆ ಇಲ್ಲೇ ಮನೆ ಬಂದು ಅದಕ್ಕೋಸ್ಕರ ಇಲ್ಲೇ ಬಂದುಬಿಟ್ಟು ಇವಾಗ ಹಾಗೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಗೈಸ್. ಆ್ಯಂಡ್ ನಾನು ಜೀನ್ಸ್ ವೇರ್ ಮಾಡಿದ್ದೀನಿ. ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆಚೆಯಿಂದನೇ ಕೈ ಮುಕ್ಕೋಣ, ಅಲೋ ಮಾಡಿಲ್ಲ ಅಂತ. ನೋಡಿ ಇಲ್ಲಿ ಇಟ್ಕೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಟೆಂಪಲ್ಗೆ ಹೋಗಿದ ತಕ್ಷಣ ಫಸ್ಟು ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಹಾಕಾದ್ಮೇಲೆ ದೇವಸ್ಥಾನದ ಒಳಗಡೆ ಪೂಜೆಗಂತ ಹೋಗ್ತಾರೆ. ಸೊ ನಾವು ಕೂಡ ಹಾಗೆ ಮಾಡಿದ್ದು. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಟೆಂಪಲ್ಗೆ ವಿಸಿಟ್ ಮಾಡಿರೋದು. ಆ್ಯಕ್ಚುಲಿ ಈ ಟೆಂಪಲಲ್ಲಿ ಇನ್ನೂ ಡ್ರೆಸ್ ಕೋಡೆಲ್ಲ ಏನೂ ಹಾಕಿದ್ದಿಲ್ಲ, ಜೀನ್ಸ್ ಎಲ್ಲ ಅಲೋಡ್ ಮಾಡಿದ್ರು. ನಾನಿಲ್ಲಿ ದೇವ್ರ ವಿಡಿಯೋ ಮಾಡೋ ಅಂದರೆ ಇವ್ರು ನಂದು ವಿಡಿಯೋ ಮಾಡಿದ್ದಾರೆ. ಆ್ಯಕ್ಚುಲಿ ದೇವ್ರ ಮೂರ್ತಿದು ನಾಮ ಏನಿತ್ತು ಅದಷ್ಟೇ ನಮಗೆ ಕಾಣಿಸಿದ್ದು ಹತ್ರ ಹೋದ್ರೂ. ಬಿಕಾಸ್ ಏನೂ ಒಂದು ಲೈಟ್ ಇಲ್ಲ, ಏನೂ ಇಲ್ಲ, ನಮಗೇನು ಅಷ್ಟು ಕಾಣಿಸ್ಲಿಲ್ಲ ದೇವರು. ಅಲ್ಲಿ ಬಂದಿದ್ದು ಕೆಲವೊಬ್ರು ಕೂಡ ಅದನ್ನೇ ಹೇಳ್ತಾಯಿದ್ರು, ಲೈಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ನಮಗೂ ಕೂಡ ಏನು ಕಾಣಿಸಿಲ್ಲ. ಆ್ಯಂಡ್ ಈ ಸ್ಟ್ರಕ್ಚರೆಲ್ಲ ನನಗಂತೂ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯಿತು. ಸೊ ಗೈಸ್, ಇವಾಗ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ. ಇವ್ನು ನೋಡ್ರಿ, ಇವನು ಅಮ್ಮ 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 ಬರೀ ಅಮ್ಮ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿಂದ ಪ್ರಸಾದ ತಿನ್ಕೊಂಡು ಕೇರಳ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ರಿಯಾಕ್ಷನ್ ಆಗಲ್ಲ, ರಿಯಾಕ್ಷನ್ ಕೊಡಬಾರ್ದು. ನನಗಂತೂ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಇವ್ರು ನಂಗೆ ಅತ್ತೆ ಮಾವ ಆ್ಯಂಡ್ ಗಂಡ ಹಾಗೆ ಹಿಂಗೆ ಅನ್ನೋದಕ್ಕಿಂತ ನನಗೆ ಒಳ್ಳೆ ಫ್ರೆಂಡ್ಸ್ ಥರ ಫೀಲ್ ಮಾಡಿಸ್ತಾರೆ. ಆ್ಯಂಡ್ ನಾನು ಏನೇ ಮಾಡ್ತೀನಿ ಅಂದರೂ ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳ್ತಾರೆ. ನನ್ನಂತರ ಬ್ಲೆಸ್ಡ್. ಟೆಂಪಲಲ್ಲಿ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಾವು ಹೋಗಿದ್ದ ರೂಟು ಗೋಣಿಗೊಪ್ಪ ವಿರಾಜಪೇಟೆ ರೂಟಲ್ಲಿ ಹೋಗಿದ್ದು ನಾವು. ಆ ರೂಟಲ್ಲಿ 10 ನಿಮಿಷಕ್ಕೆ ಮಳೆ ಬರ್ತಿತ್ತು, 10 ನಿಮಿಷಕ್ಕೆ ಮಳೆ ಬರ್ತಾ ಇದ್ದಿಲ್ಲ, ಈ ಥರ ಆಗ್ತಿತ್ತು. ಆ್ಯಂಡ್ ಜರ್ನಿ ಮಾತ್ರ ತುಂಬ ಸಖತ್ತಾಗಿತ್ತು. ನಮ್ಮದಂತೂ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಹೊರಡ್ವಿ ನಾವಂತೂ.
ಆ್ಯಕ್ಚುಲಿ ನಾವು ಈ ರೂಟಲ್ಲಿ ಹೋಗ್ಬಾರ್ದಿತ್ತು. ಈ ರೂಟ್ ಅಂತೂ ನಮಗೆ ತುಂಬ ಅಂದರೆ ತುಂಬಾ ಲೇಟ್ ಆಯಿತು. ರೋಡೇ ಸಾಗಲಿಲ್ಲ. ಎಷ್ಟು ಜರ್ನಿ ಆಯಿತು ಅಂದರೆ ಸಂಜೆ ನೈಟ್ ಒಂದು 7 o'clock ಆಯಿತು ನಾವು ಹೋಗಿ ತಲುಪೋ ಅಷ್ಟೊತ್ತಿಗೆ. ಅದು ಹರ್ಷಿತ ಅನ್ನೋದ್ ಕಣ ಕೋತಿ ತರ ಹೋಗೋ ರೂಟಲ್ಲಿ ನಮಗೆ 2 ಆನೆ ಕಾಣಿಸ್ತು. ಸೊ ಕ್ಯಾಂಪೇನೆಲ್ಲ ಹಾಕಿರ್ತಾರಲ್ಲ, ಸೊ ಅದರಲ್ಲಿದ್ವು. ಅದನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅಲ್ಲೊಂದು 20 minutes ಅಲ್ಲೇ ಇದ್ದು ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲೊಂದು ಮುಂದೆ ಆ್ಯಕ್ಚುಲಿ ಇದು ಕರ್ನಾಟಕ ಆ್ಯಂಡ್ ಕೇರಳ ಬಾರ್ಡರ್ ಆಗಿತ್ತು. ಸೊ ಅಲ್ಲೊಂದು ಸ್ಟಾಪ್ ಕೊಟ್ವಿ, ಟೀ ಮತ್ತು ಕಾಫಿ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಗೈಸ್, ಇಲ್ಲಂತೂ ಫುಲ್ ಮಳೆ. ವಿನು ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ಇದು ಚೆನ್ನಾಗೈತೆ ಒಂಥರ. ನಿನ್ನ ಚಾರ್ಜರ್ ಏನೇನು ಬೇಕು ಎತ್ಕೊಂಬ. ನಮ್ಮ ರೂಮ್ ಇರೋದು ಗ್ರೀನ್ ಫೀಲ್ಡ್ಸ್ ಇನ್ ಅಂತ ಏನೋ ಸಮಥಿಂಗು. ಇಲ್ಲಿಂದ ಒಂದು 12 to 13 ಕಿಲೋಮೀಟ್ರ್ ಇದೆ ಕೊಟ್ಟಿರೋ ಟೆಂಪಲ್ಲು. ಸೊ ಬನ್ನಿ. ಮಳೆನೇ ನಿಂತೋಯ್ತು ಗೈಸ್. ಚಿಕ್ಕಕ್ಕೆ ಮಳೆ ಬರ್ತಾ ಇದೆ. ನೈಟ್ ಪೂಜೆ ಚೆನ್ನಾಗಿರುತ್ತಲ್ಲ, ನೈಟ್ ಪೂಜೆ ಚೆನ್ನಾಗಿರುತ್ತಂತೆ. ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ದರ್ಶನ ಆಗೋ ಡೌಟು ಹೋದ್ರು ಹೋಗೋಣ ಅಂದ್ರೆ ಹೋಗೋಣ ಒಂದು ರೌಂಡು ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಹೋಗಿ ನೋಡ್ಕೊಂಡು ಜಾಸ್ತಿ ಜನ ಇದ್ರೆ ಬಂದ್ಬಿಡೋಣ, ಬೆಳಗ್ಗೆ ಎದ್ದು ಹೋಗೋಣ. ಅವರೇ ಹೇಳ್ತವ್ರು ಜಾಸ್ತಿ ಜನ ಅವರೇ ಅಂತ, ಇಲ್ಲಿನವ್ರೆ. ನೈಟ್ ಒಂದು 2 ಗಂಟೆಗೆ ಬಿಟ್ಬಿಟ್ರೆ ಹಾಂ, ಬೆಳಗ್ಗೆನೆ ಇವಾಗ ಬೇಗ ಎದ್ಬಿಟ್ಟು ಈಗ 12 ಗಂಟೆಗೆ ಎದ್ಬಿಡೋಣ. ಸ್ನಾನ ಬಿಸಿ ನೀರು ಸ್ನಾನ ಮಾಡ್ಕೊಂಡ್ಬಿಟ್ಟು ಏನಂತೀರಾ 2 ಗಂಟೆ 2:30 ಎದ್ಬಿಟ್ರು ಫೀಲಿಂಗ್ ಒಂಥರ ಚೆನ್ನಾಗಿದೆ ಮಳೆಯಲ್ಲಿ. ನನಗೆ ಇದು ಕೇರಳ ಥರನೇ ಅನ್ನಿಸ್ತಿಲ್ಲ, ಏನೋ ಕೂರ್ಗ್ ಅನಿಸುತ್ತೆ, ಹಂಗೆ ಅನ್ನಿಸ್ತೈತೆ. ಉಳ್ಳೋದ್ರೆ ಒಂದೇ ಸಲ ರೂಮ್ಗೆ ಹೋಗ್ಬಿಡ್ತೀನಿ. 10 ಗಂಟೆಗೆ ದರ್ಶನ ಆದ್ರೋಣ ನಾವು ಆರಾಮಾಗಿ ಪ್ಲೇಸಸ್ ಕವರ್ ಮಾಡ್ಕೊಂಡು ನೈಟ್ ಹತ್ತಲ್ಲಿ ಬೇಗ ಸಕ್ಕತ್ತಾಗೈತೆ ಗೈಸ್. ಬನ್ನಿ, 10 ನಿಮಿಷ ಮಳೆ ಬರುತ್ತೆ, 10 ನಿಮಿಷಕ್ಕೆ ಮಳೆನೇ ಬರಲ್ಲ. ಮನೆಗಳು ನೋಡ್ರಿ, ನಾವು ಹೋಮ್ ಸ್ಟೇ ಬುಕ್ ಮಾಡಿರೋದು ಇದೆ. ಸೊ
ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಮಾಡಿರೋದು ಒಂದು ಪುಟಾಣಿ ರೂಮ್, ಇಲ್ಲಿ 2 ರೂಮ್ ಮಾಡಿದ್ದೀವಿ, ಫ್ಯಾಮಿಲಿಗೊಂದು ನಮಗೊಂದು ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ರೂಮ್ ಗೈಸ್, ಇವಾಗ ಸ್ಟೇ ಆಗೋಕ್ಕೆ. ಸೊ ಇಲ್ಲೊಂದು ಪುಟಾಣಿ ಇದು ಮಿರರ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಬೇಷನ್ ಕೊಟ್ಟಿದ್ದಾರೆ. ವ್ಯೂ ನೋಡಿ, ಮಸ್ತ್ ವ್ಯೂ ಇದೆ. ಸೊ ಇಷ್ಟೇ ಗೈಸ್, ನೆಂದುಬಿಟ್ಟಿದ್ದೀನಿ, ಫ್ರೆಶ್ ಅಪ್ ಆಗ್ತೀನಿ ಫಸ್ಟು. ಹೌದಾ? ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸೊ ಗೈಸ್, ನಾವಿವಾಗ ಊಟಕ್ಕೆ ಹೊರಟಿದ್ದೀವಿ. ಇಲ್ಲಿ ಎಲ್ಲಿ ಹೊರಟಿದೆ ಗೊತ್ತಿಲ್ಲ, ಹೋಗ್ಬಿಟ್ಟು ನೋಡಿಬಿಟ್ಟು ಊಟ ಮಾಡಿಕೊಂಡು ಬರಬೇಕು. ಸೊ ಎಲ್ಲರೂ ಇವಾಗ ಹೊರಟಿದ್ವಿ, ಹಾಗೆ ಒಂದು ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ವೆದರ್ ಹೆಂಗಿದೆ, ಮಸ್ತಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಇದು ಡೈನಿಂಗ್ ಹಾಲು, ಇಲ್ಲಿ ಬಂದು ಊಟ ಮಾಡಬೇಕು ಪಾರ್ಸಲ್ ಏನಾದರೂ ತಂದರೆ. ಚೆನ್ನಾಗಿದೆ ರೂಮ್ ಅಂತ, ಬಂದು ಒಂದಿನ ಇದ್ದು ಅದಕ್ಕೆ. ಟಿ ವಿನೂ ಇದೆ. ಫುಲ್ಲು ಗಿಜಿ 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 ಅಂತ ಅಂತಿದೆ. ಬನ್ನಿ ಗೈಸ್, ಹೋಗಿ ತಿಳ್ಕೊಂಡು ಬಂದು ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ಬಿಟ್ಟು ಹೋಗೋಣ. ವೆಜ್ಜು ಹೋಟೆಲ್ ಹುಡಿಕೊಂಡು ಎಷ್ಟು ದೂರ ಹೋಗಿದ್ವಿ, ಅಲ್ಲೆಲ್ಲೂ ಇಲ್ಲ. ಸೊ ಈ ಕಡೆ ಇದೆ ಅಂತ ಹೇಳಿದ್ರು. ಸೊ ಈ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲ ಬರೀ ನಾನ್ ವೆಜ್ ಹೋಟೆಲ್ಸೇ ಇದೆ, ವೆಜ್ ಹೋಟೆಲ್ಸೇ ಕಾಣಿಸ್ತಿಲ್ಲ ನಮಗೆ. ಸೊ ಸ್ಟ್ರೀಟ್ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಗೈಸ್, ಇವಾಗ ಊಟ ಎಲ್ಲ ಮುಗಿಸಿ ಬಂದ್ವಿ. ಸೊ ವೆಜ್ ಹೋಟೆಲ್ಗೆ ಎಷ್ಟು ಹುಡುಕಿದ್ದೀವಿ ಅಂತ ಅಂದರೆ ಕಾಲು ನೋವು ಬರೋ ಅಷ್ಟು ಹುಡುಕಿದ್ದೀವಿ. ಇಲ್ಲೆಲ್ಲೂ ವೆಜ್ ಹೋಟೆಲ್ಲೇ ಕಾಣಿಸ್ಲಿಲ್ಲ. ಬಂದುಬಿಟ್ಟು ಊಟ ಮಾಡಿ ಇವಾಗ ಮಲ್ಕೊತಿದ್ದೀವಿ. ಸೊ ತಿರ್ಗಾ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಎದ್ದೇಳಬೇಕು, ಬಿಕಾಸ್ ತುಂಬ ಅಂದರೆ ತುಂಬ ಜನ ಇದ್ದಾರೆ ಕೊಟ್ಟಿಯೂರು ಟೆಂಪಲಲ್ಲಿ, ಇಲ್ಲೆಲ್ಲರೂ ಹೇಳ್ತಿದ್ದಾರೆ. ಸೊ ಮಾರ್ನಿಂಗ್ ಬೇಗನೆ ಹೋಗಬೇಕು. ಅದಕ್ಕೆ ನಾವು ಒಂದು 3 o'clockಗೆಲ್ಲ ಹೋಗೋಣ, ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಬೇಗ ಎದ್ದೇಳಬೇಕು. ಸೊ ಅದಕ್ಕೆ ಮಲ್ಕೊತಿದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟು ನಾಳೆ ಟೆಂಪಲಲ್ಲಿ ಹೆಂಗಿರುತ್ತೆ, ಏನು ಯಾವ್ಯಾವ ಕಡೆ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ನ ನೋಡ್ತೀವಿ, ಅದನ್ನೆಲ್ಲನೂ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್, ಬಾಯ್, ಗುಡ್ ನೈಟ್.